ಮಿತ್ರ, ನಿನ್ನ ಆಸ್ಪತ್ರೆ ಇನ್ವೆಡೆ ಪಾಟಿಗೆಂದು ಬಂದಾಗ ಕಂಡೆ ಆ ನಿನ್ನ ಚಲಿವಿನ ಮಗಳನಾಗ ಒಂದು ಆ ಬಣ್ಣದ ಜಿಂಕೆ ಮಗ ಕಂಡಾಕ್ಷಣ ಸದ್ದಿಲ್ಲದ ತಗಲುತ್ತಿದೆ ನನ್ನ ಕಾಮದ ಮಿಡಿನಾಗರ. ಹಿಂದೆ ನಿಮ್ಮ ತಂದೆ ನಮ್ಮ ಮನೆಯ ಮೇಲೆ ಮಾಡಿದ್ದ ಕೇಳುತನಕ್ಕೆ ಚಂದದಂತೆ ಕಾವೇರು ತುಳಿದೆ ನನ್ನ ಸೇಡಿನ ಹಕ್ಕಾಲ. ಸುಂದರ ಹಂಗವನ್ನ ಒತ್ತಿರುವ ನೀನು ಅಪ್ಸರಿಗಿಂತ ಮಿಗಿಲು. ತೀಡಿ ಉಪ್ಪು ನಿನ್ನ ಕಮಲದ ಕಣ್ಣುಗಳ ಬಂಗಾರದ ಮಾಟ ಒಳಪಿನ ಕೆಂಗುಟಿ ನವಿಲಿನಂತ ನರ್ಚಿಸಿ ನಡೆಯುವ ನಿನ್ನ ನಡಿಗೆಯಲ್ಲಿ ನಿನ್ನ ಮನೆಯ ವಾತಾವರಣವನ್ನು ಹದಗೆಡಿಸಿ ಕಿಚ್ಚಿನಿಂದ ಕಡು ಪಾಪತನವನ್ನು ನಾನು ಮಾಡಿಸಿ ನನ್ನ ಸೇಡನ್ನು ನಾನು ತೀರಿಸಿಕೊಳ್ಳದಿದ್ದರೆ ಜೆ.ಡಿ. ಪಾಟೀಲ್ ಅವ್ರ ಮಗ ದೇವರಾಜ್ ಪಾಟೀಲನಲ್ಲ.
ಜ್ಯೋತಿ ಬಾ. ಕಾಲೇಜು ಮುಗಿತಾ? ಹಾ ಮಾವ, ಕಾಲೇಜ್ ಮುಗೀತು. ಕಾಲೇಜ್ ಮುಗಿಸ್ಕೊಂಡು ಈಗ ತಾನೇ ಬಂದೆ. ಯಾಕೆ ಮಾವ, ನಿಮ್ಮ ಮುಖ ತುಂಬಾ ಡಲ್ ಆಗಿದೆ? ಮೈಯಲ್ಲಿ ಹುಷಾರಿದೆ ತಾನೆ? ಇಲ್ಲ ಜ್ಯೋತಿ, ಹುಷಾರಾಗೇ ಇದ್ದೇನೆ. ಆದರೆ ಮನಸ್ಸಿಗೆ ಮದ ನೀಡುವ ಮೃಗ ಕಳಗುವ ಮಂದಾಗಿನಿ ನನ್ನ ಜೋಡಿ ಇಲ್ಲಂತ ಮನಸ್ಸು ಮರುಗುತ್ತಿದೆ. ಓಹೋ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೋಗ್ಲಿ ಬಿಡಿ ಮಾವ. 18 ಲಕ್ಷ ಜೀವರಾಶಿಗಳೇ ತಮ್ಮ ಸಂಗಾತಿ ಜೊತೆಗೆ ಆನಂದವಾಗಿರ್ಬೇಕಂತ ಎಷ್ಟೋ ಕನಸುಗಳನ್ನು ಕಾಣ್ತಿತ್ತು. ಅಂಥದ್ರಲ್ಲಿ ನೀವು ಕನಸು ಕಾಣೋದ್ರಲ್ಲಿ ಯಾವ ತಪ್ಪನೂ ಇಲ್ಲ. ಆದ್ರೆ ಇದೇ ಯೋಚನೆ ಮೊದಲೇ ಮಾಡಿದ್ರೆ ಇಷ್ಟೊತ್ತು ಒಂದು ಒಳ್ಳೆ ಕನ್ಯೆ ನೋಡಿ ಮದುವೆ ಮಾಡ್ಕೊಂಡು ಸುಖದಿಂದ ಇರ್ಬೋದಾಗಿತ್ತು. ಆದ್ರೆ ಮಾವ, ಈಗ ಕಾಲ ಮಿಂಚಿ ಹೋಗ್ಬಿಟ್ಟಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತೆ ಮಾಡಿದ್ರೆ ಏನು ಫಲವಿಲ್ಲ ಮಾವ. ಮಿಂಚಿದ್ರು ಈ ಆಸೆ ಮಾತ್ರ ಕಡಿಮೆ ಆಗಿಲ್ಲ. ಜ್ಯೋತಿ, ನೀನು ಒಪ್ಪಿದರೆ ಏನ್ ಮಾವ, ತಮಾಷೆ ಮಾಡ್ತಾ ಇದ್ದೀರಾ? ಓಹೋ, ಹುಡುಗಾಟ ಮಾಡೋದಂದ್ರೆ ನಿಮಗೆ ಯಾವಾಗ್ಲೂ ಇದೇ ತರಲ್ಲ. ಛೀ, ಹೋಗಿ ಮಾವ. ಸಾಕಷ್ಟು ಐಶ್ವರ್ಯ ಅಂತಸ್ತು ಇದೆ. ಆದರೆ ಜೊತೆಯಾಗಿ ಜಮಖಾಂಡಿಯಲ್ಲಿ ಜೋಡಿಯಾಗುವ ಜಾತಿಗಳು ವಿಲನೆ ಒದ್ದಾಡುತ್ತದೆ ಈ ನನ್ನ ಮನ. ಜ್ಯೋತಿ, ನೀನು ನನ್ನ ಅಕ್ಕನ ಮಗಳ. ತಪ್ಪಲಿಯಾದ ನಿನ್ನನ್ನು, ನಿನ್ನ ಅಣ್ಣನನ್ನು ಸಾಕಿ ಸಲುವಿ ದೊಡ್ಡೋರನ್ನ ಮಾಡಿದೆ. ನಿನಗೆ ಈ ಹಸಿದ ಈ ಪಾಟೀಲನ ಮನಸ್ಸು ಅರ್ಥವಾಗಲಿಲ್ಲವೇ? ನನ್ನಲ್ಲಿ ಸಾಕಷ್ಟು ಐಶ್ವರ್ಯ ಅಂತಸ್ತು ಇದೆ. ಆದರೆ ಜೊತೆಯಾಗಿ ಜಮಖಾಂಡಿಯಲ್ಲಿ ಜೋಡಿ ಆಗುವ ಜಾತಿಗಳು ವಿಲನೆ ಒತ್ತಾಡುತ್ತದೆ ಈ ನನ್ನ ಮನ. ಜ್ಯೋತಿ, ಸಾಕಷ್ಟು ಹೆಣ್ಣಿನ ಸಂಘವನ್ನ ಮಾಡಿ ಹದುರನ್ನ ಆಸೆ ತೀರಿಸುವುದಲ್ಲೇ ನನ್ನ ಜೀವನವನ್ನು ಕಳೆದು ಹೋಯಿತು. ಒಂದೇ ಒಂದು ಸಂಗಾತು ನನಗೆ ಸಿಕ್ಕಲಿಲ್ಲ. ನನ್ನ ಜೀವನದಲ್ಲಿ ಎಂದಿದ್ದರೂ ನೀನೇ ನನ್ನ. ಮಾವ, ಯಾಕೆ ಒಂಟಿಯಾಗಿ ನಿಂತಿರುವ್ರಿ? ಓಹೋ ಶ್ರೀಕಾಂತ್, ಬಾ. ವಯಸ್ಸು ಆದ ಮೇಲೆ ಒಂಟಿನೇ ಜಂತಿ. ಅಂದಾಗೆ ನಿನ್ನ ಓದು
ತುಂಬಾ ಚೆನ್ನಾಗಿ ನಡೆದಿದೆ ಮಾವ. ನನ್ನ ತಂದೆ ತಾಯಿಯ ಆಸೆಯಂತೆ ಒಂದು ಉನ್ನತ ಉದ್ಯೋಗವನ್ನು ಬಡ್ತು ಪಡೆದೇ ತೀರುವೆ. ಗುಡ್. ನಿನ್ನ ತಾಯಿ ಅಂದರೆ ನನ್ನ ಅಕ್ಕ ಸಾಯುವಾಗ ನಿನ್ನ ತಂಗಿಯನ್ನ ಚೆನ್ನಾಗಿ ನೋಡಿಕೊಂಡು ನನಗೆ ತಿಳಿಸಿದ್ದಳು. ಅಂದಿನಿಂದ ನಿಮ್ಮನ್ನ ಬೆಳೆಸಿದ್ದೀನಿ. ನೀನು ಮತ್ತೊಂದು ಉದ್ಯೋಗದ ಬದಲು ಇರೋ ನನ್ನ ಭಾರವನ್ನ ಕಡಿಮೆ ಮಾಡಲು ಶುಗರ್ ಫ್ಯಾಕ್ಟರಿನ ನೋಡಿಕೊಂಡ್ರೆ ನನಗೂ ಸ್ವಲ್ಪ ಜವಾಬ್ದಾರಿ ಕಡಿಮೆವಾಗುತ್ತದೆ. ಮಾವ, ತಂದೆ ತಾಯಿ ಸತ್ತ ಮಕ್ಕಳು ಎಂಬ ಕನಿಕರದಲ್ಲಿ ನನ್ನ ಹಾಗೂ ನನ್ನ ತಂಗಿಯನ್ನು ಬೆಳೆಸಿ ನಿಮಗೆ ಹಗುರ ಆಗುತ್ತೆ ಅನ್ನೋದಾದ್ರೆ ನಾನು ಶುಗರ್ ಫ್ಯಾಕ್ಟರಿಯನ್ನು ನೋಡಿಕೊಳ್ತೇನೆ. ಗುಡ್. ಸರಿಯಪ್ಪ, ಅಂತೂ ನನ್ನ ಮಾತಿನಂತೆನ ನಡೀತಿದೆ. ಹೋಗು, ಒಳಗಡೆ ಹೋಗಿ ಕೈಕಲು ತೊಳೆದುಕೊಂಡು ಬಾ, ಊಟ ಮಾಡೋಣಂತೆ. ಮಾವ, ನಮ್ಮ ಮೇಲೆ ನಿಮ್ಮ ಕನಿಕರ ಎಂಥದ್ದು? ನಿಮ್ಮಂತ ಮಾವನವರ ಮಮಕಾರದಲ್ಲಿ ಬೆಳೆದ ನಾನೇ ಪುಣ್ಯವಂತ. ಕನಿಕರ ಕಾಮೋತ್ತೇಜನದಿಂದ ಕಂಡ ಕನ್ಯರನ್ನ ಕರಗಿಸಲು ಕಾದು ನಿಂತ ಈ ಪಾಟೀಲನಿಗೆ ಕನಿಕರವೇ? ಶಲಾ ಕರ್ಮ ಪಿಂಡವೇ, ಕಾಮಕ್ಕಾಗಿ ಕಲಿಯುಗ ಕೆಣಕುತ್ತ ಕಣ್ಣಿಗೆ ಕಂಡ ಕನ್ಯರನ ಕಾಲಡಿಗೆಯನ್ನೇ ಖಂಡಿಸಿ ಕಾತೂರದಿಂದ ಕರ್ಮದ ಆದಿಗೆ ತಂದು ಕಾರ್ ಮೋಡದಂತೆ ಕಾಮನ ಆಟವನ್ನಾಡಿ ಕೊಂತೆಗಟ್ಟಲೆ ಕಾರಿ ಕರೆ ತಂದ ಕನ್ಯರನ ಕರ್ಮದ ಆದಿಗೆ ಒಗೆಯುವ ಕನಿಕರವಂತ ನಿನ್ನ ಕಣ್ಣಿನಲ್ಲೇ ಶ್ರೀಕಾಂತ್, ನಿನ್ನ ತಂದೆ ನನ್ನ ಈ ಗುಮಸ್ತನಂತ ಮಾಡಿ ಕೊಣಕುವ ಕೇರಿಗೆ ನಿನ್ನ ತಂದೆಯನ್ನು ನನ್ನ ಅಕ್ಕನನ್ನು ನಾಟಕ್ಕೆ ಕಳಿಸಿದೆ. ಕಾರಣ ಈ ಕಪ್ಪು ಹಣದ ಆಸೆಗಾಗಿ. ನನ್ನಕ್ಕನ ಮಕ್ಕಳು ಎಂಬುವ ಕನಿಕಾರಕ್ಕೆ ನಿಮ್ಮ ಕರವನ್ನು ನಾನು ಹಿಡಿಯಲಿಲ್ಲ. ನಿನ್ನ ತಂಗಿ ಯೌವನಕ್ಕೆ ಬರಲಿ ಎಂದು ಕಾದೆ. ಯೌವನದ ಬಿಸಿ ರಕ್ತ ತುಂಬಿ ತುಳುಕುವ ನಿನ್ನ ತಂಗಿಯನ್ನ ಸಡಲಿಸಿ ಆ ಸೌಂದರ್ಯದ ಸಿರಿನ ಸವಿಯುವ ಒಂದೇ ಒಂದು ಕಾಯಕ್ಕಾಗಿ ಜ್ಯೋತಿ, ನಿನ್ನ ಅಂದ ಎಂಬ ಹಣತೆಯಲ್ಲಿ ಭಕ್ತಿ ಎಂಬ ಪ್ರೀತಿಯನ್ನು ಇಟ್ಟು ಎಣ್ಣಿ ಎಂಬ ಕಾಮರಸವನ್ನ ಸೇರಿಸಿ ಬೆಂಕಿ ಎಂಬ ದೀಪನ ಹಚ್ಚಿಸಿ ಆ ದೀಪದ ಬೆಳಕಿನಲ್ಲಿ ನಿನ್ನೊಂದಿಗೆ ಸೇರುವೆ ಕಾಮಕೂಟದಲ್ಲಿ.
ಆಯ್ತು, ಮನಸ್ಸು ಯಾಕೋ ಕೆಟ್ಟು ಹೋಗಿದೆ. ಓದಲು ಮನಸ್ಸು ಬರ್ತಾ ಇಲ್ಲ, ಕುಂತರು ಕುಳಿತುಕೊಳ್ಳಾಗದು, ನಿಂತರು ನಿಂತುಕೊಳ್ಳಾಗದು. ಚಂಚಲವಾಗಿ ಚಂಚಲತೆಯಿಂದ ಚಲಿಸುತ್ತಿರುವ ಈ ಮನಸ್ಸಿಗೆ ಅದೇನಾಗಿದೆಯೋ ನಾನಡೆ. ಅಂದು ದೇವಸ್ಥಾನದಲ್ಲಿ ಕಂಡ ನಾರಿ ನೆನಪಲ್ಲಿ ನಿದ್ದೆ ಇಲ್ಲ. ಆ ಚಲುವೆ ನೋಟಕ್ಕೆ ನಾನು ಮರೆತು ನಾಡಿಗೆ ನಯನಗಳ ಸುಳಿಯಲ್ಲಿ ನಾನು ಸೋತು ಬಿಟ್ಟಿರುವೆ. ಯಾರಬಹುದು ಆ ಚಲುವೆ? ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆಯಂತೆ ಎನ್ನ ಮನ ಆ ಚಲುವೆ ಮುಖದತ್ತ ಹರಿದಾಡುತ್ತಲಿದೆ. ಅವಳ ನೋಟ ಈ ಮಂಜು ಹೃದಯ ಸದ್ದಿಲ್ಲದ ಸಡಿಲಾಗಿದೆ. ಸಡಿಲಾದ ಈ ಹೃದಯ ಅವಳ ನಮೃತಿಗಾಗಿ ಕಾಯ್ತಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಪೇಪರ್ಸ್ ಎಲ್ಲ ನನ್ನ ಪ್ರಾಕ್ಟಿಕಲ್ ಪೇಪರ್ಸ್. ದಯವಿಟ್ಟು ಅದನ್ನ ಕೊಡಿ. ತಗೊಳ್ಳಿ. ಯಾಕೆ ಯಾಕೆ ಆ ಥರ ನೋಡ್ತಾ ಇದ್ದೀರಾ? ಹಲೋ, ಹಾ, ಏನಿಲ್ಲ, ಸಾರಿ. ಇಟ್ಸ್ ಓಕೆ. ನೋಡಿ, ಈ ಗಾಳಿ ವಾತಾವರಣದಿಂದ ನನ್ನ ಪೇಪರ್ಸ್ ಎಲ್ಲ ಕೆಳಗೆ ಕೂತಿರೋದು. ತುಂಬಾ ಥ್ಯಾಂಕ್ಸ್. ವೆಲ್ಕಮ್ ಮೇಡಮ್. ನಾಟ್ ಮೇಡಮ್, ಮೈ ನೇಮ್ ಇಸ್ ಸಂಜನಾ. ಬಾಯಿಂದ ಸಂಜನಾ ಅಂತ ಕರೆದ್ರೆ ಸಾಕು. ವಾವ್, ಬ್ಯೂಟಿಫುಲ್ ನೇಮ್. ವಾಟ್? ನಥಿಂಗ್, ಮೈ ನೇಮ್ ಈಸ್ ಮಂಜು. ಹೌದಾ, ಸರಿ, ನಾನಿನ್ನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಎಸ್, ನೀವು ಯಾರಂತ ಗೊತ್ತಾಗಲಿಲ್ಲ. ನಾನಿಬ್ರು ಡಾಕ್ಟರ್ ರವಿಶಂಕರ್ನ ತಂಗಿ. ಹಾ, ನನಗೆ ತುಂಬಾನೇ ಹೊತ್ತಾಯ್ತು, ನಾನಿನ್ನು ಬರ್ತೀನಿ. ಬಾಯ್. ಬಾಯ್. ರವಿಶಂಕರ್ ಇವ ನನ್ನ ಆಪ್ತ ಮಿತ್ರ. ಇವನ ಸೋದರಿಯು ಈ ಹುಡುಗಿ ಸಂಜನಾ. ಸಂಜನಾ ಈಸ್ ಬ್ಯೂಟಿಫುಲ್ ಗರ್ಲ್. ಇವಳ ಇಂಪಾದ ಸ್ವರದಿಂದ ನಗು ಮುಖದ ಈ ಚೆಲುವೆಯ ಮೋಹಕ ನೋಟದಿಂದ ನಾನು ಹುಣ್ಣಿಮೆ ಚಂದ್ರಂತಾಗಿ ಬಿಟ್ಟೆ. ಇವಳೇ ಇವಳೇ ಈ ಕವಿ ಕಂಡ ಕನ್ಯೆ. ಇವಳ ಪ್ರೇಮದ ಜೋಕಾಲಿಯಲ್ಲಿ ತೇಲಿಡುವ ದಿನಗಳು ಬೇಗ ಬರಲಿದೆಯವರೇ. ಹಾಯ್ ಫ್ರೆಂಡ್, ಹೌ ಆರ್ ಯು? ಹಲೋ ಗೆಳೆಯ, ನಾನ್ ಚೆನ್ನಾಗಿದ್ದೀನಿ. ಅಂದಾಗೆ ನೀನು? ನಾನು ಚೆನ್ನಾಗಿದ್ದೀನಿ. ಅಂದಾಗೆ ಹೇಗೆ ನಡೀತಿದೆ ನಿನ್ನ ಕಲ್ಪನೆ ಲೋಕದ ರಚನೆಗಳು? ಪರವಾಗಿಲ್ಲ ರವಿ, ನನ್ನ ರಚನೆ ಕೃತಿಗಳು ಜನರ ಮೆಚ್ಚುಗೆ ಪಡಿತಿವೆ. ಬಟ್ ಒಂದು ವಾರ ಹಿಂದೆ ಕಂಡ ಒಂದು ಹುಡುಗಿ ನೆನಪಿಗೆ ತಕ್ಕಂತೆ ಮತ್ತೊಂದು ಕೃತಿ ರಚಿತವಾಗುತ್ತದೆ. ಅದೇವ ಕೃತಿಯಪ್ಪ? ಕೃತಿಯ ತಲೆಬರ ಕವಿ ಕಂಡ ಕನ್ಯೆ. ವಾವ್, ತಲೆಬರ ತುಂಬಾ ಚೆನ್ನಾಗಿದೆ. ಅಂದಾಗೆ ಆ ಹುಡುಗಿ? ಆ ವಿಷಯ ಸಮಯ ಬಂದಾಗ ಮೊದಲಿಗೆ ನಿನಗೆ ತಿಳಿಸ್ತೀನಿ ರವಿಶಂಕರ್. ನೋಡು ಮಿತ್ರ, ಈ ಕಥೆ ನಾಟಕವನ್ನ ಬಿಟ್ಟು ಒಂದು ದಾರಿಗೆ ಹತ್ತು. ರವಿ, ಯಾಕೆ ಈಗ ನಾನು ಹೋಗುತ್ತಿರುವ ಹಾದಿ ಚೆನ್ನಾಗಿಲ್ಲವೇ? ಚೆನ್ನಾಗಿದೆ ಮಂಜು. ಕಲ್ಪನೆ ಲೋಕದಲ್ಲಿ ನೀನಿದ್ರೆ ಜೀವನ ಸಾಗದು, ಹೊಟ್ಟೆಯ ತುಂಬದು. ಅದಕ್ಕೆ ಹೇಳಿದೆ. ನೋಡ್ರವಿ, ಮನುಷ್ಯನ ಜೀವನದ ಕಥೆಗಳನ್ನು ಕಲ್ಪನೆಗಳಿಗೆ ತಂದು ಅದನ್ನು ಬರೆದು 16,000 ಜನರ ಮುಂದೆ ಪ್ರಯೋಗಿಸಿ ಜೀವನ ಅಂದ್ರೆ ಹೀಗೆ ತೋರಿಸುವ ಕಾಯಕ ನನ್ನದು. ಕಲಾ ಪ್ರೇಮಿಗಳು ಮೆಚ್ಚಿ ಹೋಗದರೆ ಅದುವೇ ನನಗೆ ದಿನದೊಂದಿನ ಊಟ. ಜನರು ನನ್ನ ಕೃತಿಯನ್ನು ಅರಿತು ಸರಿ ಮಾರ್ಗದಲ್ಲಿ ಜೀವನ ಸಾಗಿಸಿದರೆ ಅದುವೇ ನನ್ನ ಜೀವನ. ಅಂದ್ರೆ ಜನ ಸಮಾಜ ಸುಧಾರಿಸುವುದೇ ನಿನ್ನ ಮುಖ್ಯ ಗುರಿಯನ್ನಾಯ್ತು. ಹೌದು ರವಿ, ನೀನು ಡಾಕ್ಟರ್, ದಿ ಗ್ರೇಟ್ ಸೈಕಾಲಜಿಸ್ಟ್. ಮನುಷ್ಯನ ಮನವರಿತ ಚಿಕಿತ್ಸೆ ನೀಡಿ ಗುಣಪಡಿಸುವುದು ನಿನ್ನ ಕಾಯಕ. ಆದ್ರೆ ನಾನು ಕೃತಿಯ ಮೂಲಕ ಸಮಾಜ ಸುಧಾರಿಸಿ ಜನರ ಮೆಚ್ಚುಗೆ ಪಡೆವೆ. ಈ ಕವಿಗೆ ಅದೇ ಮೂಲ ಗುರಿ. ಮೆಚ್ಚಿದೆ ಮಿತ್ರ.
ಗಣನೆಯ ಲೆಕ್ಕಕ್ಕೂ ಬಾರದಿರುವ ನಿನ್ನ ಕಲ್ಪನಾ ಶಕ್ತಿಗೆ, ನಿನ್ನ ನುಡಿ ಮಾತಿಗೆ ನನ್ನ ಮನಸ್ಸೋತೆ. ಅಂದಾಗೆ ನಿನ್ನ ಕೈ ಹಿಡುವ ಹೆಣ್ಣು ಪುಣ್ಯ ಮಾಡಿರ್ಬೇಕು. ಸರಿ, ನನ್ನ ಕೆಲಸಕ್ಕೆ ಟೈಮ್ ಆಯ್ತು, ನಾ ಇನ್ನು ಬರ್ತೇನೆ. ಬಾಯ್. ಮಿತ್ರ, ನಿನ್ನ ತಂಗಿಯ ನಾನು ಮನಸಾರೆ ಇಷ್ಟಪಟ್ಟು ಅವಳ ಪ್ರೇಮ ದಿಗ್ಬಂಧನದಲ್ಲಿ ಬಂಧಿತನಾಗಿಬಿಟ್ಟೆ. ಸಂಜನಾ, ನೀನು ನನಗೆ ಬೇಕು. ನಿನ್ನ ನಾನು ಪಡೆದೇ ತಿರುತ್ತೇನೆ.
ಹತ್ತಂಗಿಲ್ಲ ಬೆಳಿಗ್ಗೆ ಹತ್ತಂಗಿಲ್ಲ ಎಲ್ಲಾರ್ದು ಏನ್ ಹತ್ತಿರ್ತೈತೆ ಅದು ಹತ್ತಿರ್ತೈತೆ ಎಷ್ಟೆಲ್ಲ ನಾನು ಅದನ್ನ ಕೇಳ ಬಂದವ ಎಷ್ಟ ಹೋಗವ ಏ ನೀನ್ ದೊಡ್ಡ ಶಾರುಖ್ ಖಾನ್ ಆಗ ಕೆಸಬಾಯಿ ಹೋಗಿ ನೋಡ್ಕೊಂಡ ಯಾಕೆ ಏನಾದ್ರು ಚೆಲ್ಲೆವ ಅಂತವ ಏನ್ ಚೆಲ್ಲೆವ ಚೆಲ್ಲೆವ ಅಂತ ಕೇಳಿದೆ ನನಗ ಅಷ್ಟು ಸೋರ ಕಟ್ಟಿದ್ವ ನೀನು ಎಲ್ಲಿ ಸೋರ ನೋಡಮ್ಮ ಅಂದ್ರೆ ಸ್ವಲ್ಪ ಬೆಚ್ಚಗಿರ್ತಾ ಇದೆ ಏ ಕಾಯ್ಸಣ್ಣ ಬಂದ್ರೆ ಚಲ್ತದಿಲ್ಲ ಬಿಡವು ವೈಕೈಗೆ ಹಾಕ್ಬೋಯ್ತೆ ಇನ್ನೊಂದು ದಿವಸ ತಂದು ಕೊಡ್ತಿದ್ದೀವಲ್ಲ ಎದುರುವ ಶಕ್ತಿ ಏನಾಗ್ರಿ ಆಕಳು ಏನಾದ್ರು ತಂದು ಕೊಡ್ತೀನಿ ನಾನು ಕೇಳಿದ್ರು ಕತ್ತಿ ವಾರ ನೀರು ಕೊಡಿ ಆಕಳು ವಾರ ನಾ ಕುಡಿತೀನಿ ಆರೋಗ್ಯಕ್ಕೆ ಕತ್ತಿ ಕುಡ್ದು 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 ಹಿಂಗಾಗಿ ನಾನು ಆಕಳು ಕುಡ್ದಿದ್ನಿ ಅಂದ್ರೆ ಇನ್ನ ಏನಾರು ನೋಡಿ ಬದಲಿ ಹೇಳ್ತೀನಿ ತಡಿ ಎಲೆ ಎಣ್ಣೆ ಗಜನಿಂದ ಎಣ್ಣೆ ನಿನ್ನಂತ ಆದೇ ಬೀದಿಗೆ ಬರೋದು ಗಮನಿಸ್ತಿದ್ರ ಹಿಂಗೆ ಆಗೋದು ಈಗ ಹಾಲು ಚೆಲ್ಲವ ಮುಂದೆ ಏನಾರು ಆಗಿತ್ತು ನೋಡಿಕೆ ಮಾತಾಡಿದೆ ಅಂದ್ರೆ ಇಲ್ಲೇ ಮಾಡ್ತೀನಿ ನಿನಗ ಪಜಿತಿಯ ಭಜನೆ ಹೌದೌದು ಮೊನ್ನೆ ಯಾಕಂದ್ರೆ ಹೊಸ್ತಾಗಿತ್ತಲ್ಲ ಅದಕ್ಕೆ ಏನು ಗೊತ್ತಿದ್ದಿಲ್ಲ ಒಂದ್ಸಲ ಹೋಗಿ ಬಂತಂದ್ರೆ ಕರೆಕ್ಟ್ ದಾರಿ ಬರ್ತೀನಿ ನೋಡಿ ಅದೇ ಓದಿತ್ತಲ್ಲ ನಿಮ್ಮ ಕಡೆ
ಆದಿಯ ಬಸವಣ್ಣ ಉಳಿಯೋ ನಮ್ಮನೆ ಒಳಗ. ಅದ್ರ ಮರಬೇಕಾಗಿಟ್ಟಿಲ್ಲ ಹಾಡು ಮಾಡ್ತೀನಿ ಪೂರ್ತಿ ಎಲ್ಲ ಮಾಡ್ತೀನಿ ಅಲ್ಲಿ ಮಣ್ಣವ್ರು ಮಾಡಲ್ಲ ಯಾವನೇನು ಮಾಡಿದ ಭಜನೆ ಪದ ಹಾಡ್ತಿಪ್ಪ ಬಿಟ್ರ ನೀನು ಜೋಗಳ ಪದನೂ ಹಾಡ್ತಿ ಲಾಲೆ ಲಾಲೆ ಸುಮ್ಮ ಅಲ್ಲ ಜೋಗ ಪದ ನಿನ್ ಗುಡಿಗೆ ಹೆಂಗ್ ಆಡ್ತಾರ ಏನಿದ್ರ ಡಿಬೇಟ್ ಸಂಗಾಡ್ಬೇಕು ಮೈ ಕೈ ಎಲ್ಲ ಮುಟ್ಟಿ ಕೆಲಸ ಪಾಸ್ ಮಾಡ್ಕೊಂಡು ಕೈಯಾಗ ಒಂದ್ ಎತ್ಕೊಂಡು ಬಂದೆ ಅಂದ್ರ ನಮ್ಮ ಶಿವಣ್ಣ ಎಲ್ಲೇನಪ್ಪ ಅಂತ ಅನ್ಕೊಂಡು ಇಷ್ಟು ಮಂದ್ಯಾಗ ಅಂದ್ರ ಅವಾಗ ಮಜಾ ಇರ್ತದ. ಜೋಗಳ ಪದ ಹಾಡ್ಬೇಕಲ್ಲ ನಾವು ಹೋದ್ ನೋಡಿ ಎಷ್ಟು ಕರೆಷ್ಟಿಗೆ ಹೇಳಿದಲ್ಲ ಇದ್ರ ಅನುಭವ ಐತೆ ನಿನಗ. ಮಗನ 3 ತಿಂಗಳು ಬಿಡ್ದವನೆ ನಾ 3 ತಿಂಗಳು ಹುಡುಗಿ ನಾನು ನಿನಗೆ ಯಾರು ಹೇಳಿದ್ರು ಏನಕ್ಕೆ ಯಾಕೆ ಬಂದಿದ್ದೇನೆ ನಿಮ್ಮ ಹೇಳಿದ್ರ ಅಂದ್ರೆ ನಮ್ಮವ್ವ ನಿನಗ ಕೂನ ಅದಳನ ಹಂಗಲ್ಲ ನಮ್ಮವ್ವ ನಿಮ್ಮವ್ವ ಗೆಳತಾರಂತ ನಿಮ್ಮವ್ವ ನಮ್ಮವ್ವ ಮುಂದೆ ಹೇಳ ಅಲ್ಲ ನಮ್ಮವ್ವ ನಾನೇ ನೋಡಿಲ್ಲ ನೀನ್ ಹೆಂಗ್ ನೋಡಿದಿ ನಮ್ಮವ್ವ ಹೊಟ್ಟೆಗಿದ್ದ ಕೇಳಿಸ್ಕೊಂಡಿನ ಏನು ಗಣಸರದಿಲ್ಲ ನಿನ್ ಕಾಲನ್ ಚೈನು ಮಾಡಿಸ್ಕೊಳ್ಳೋರು ಹಿಡಿದ್ರ ನಿಂದೇನು ಗೊತ್ತು ಮಾಡು ಮಾಡು ಮಾಮ ಯಾಕೆ ಹೊರಾಗತ್ತೆ ಇಲ್ಲ ನೋಡಕತ್ತಿಲ್ಲ ಮಾಡಂತ ಹೇಳಿದೆ. ಲಕ್ಷ್ಮೀ ಗೋವಿಂದ ಕಟ್ಟಿನ ತಡೆ ಅನಿಸ್ತಾರೆ ಕರಿಕಂಬಳಿ 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 ಬುಡ್ಡಕನಿ ಹಾಸ ಕರಿಕಂಬಳಿ ಬುಡ್ಡಕನಿ ಹಾಸ ಮಾಡೋ ಟೈಮ್ ಪಾಸ್ ಕರಿಗಡಬ ಕೊಡತೇನ ನೀ ಬಾರ ಸಾವ್ಕಾಸ ಏಗಳಿಗೆ ಮರಳಿ ಸುಳ್ಳ್ಯಾಗ ಈ ದುರ್ಸ ನನ್ನ ಹರಸ ಕರಿಕಂಬಳಿ ಪುಟಕನಿ ಹಾಸ ಮಾಡೋ ಟೈಮ್ ಪಾಸ್ ನಡೆ ಮಲ್ಲಿ ಮಲ್ಲಿ ಬಾರಲಗು ಮಾಡಿ ಮಗ್ಗಲಗ ಎಂದ ಮತ್ತಿ ಕೇಳನಿ ನಮ್ಮ ಕಾಟಕ್ಕ ವಾರವಾಗಿ ನಿನ್ನ ಮಾತು ನನ್ನ ತಲೆಯ ಕೆಡಿಸೈತಿ ಕುಡದಿಯ ಹಾಕುನು ಕಾಲ ಕೂಡಿ ಬಂದೈತಿ ಹಿಡಿದಂತಿ ಕರಿಕಂಬಳಿ ಬುಡಕನಿ ಹಾಸ ಮಾಡೋ ಟೈಮ್ ಪಾಸ
ಇಟೆಗಳೇ ನಡುತ್ತಾರೆ ನೀರು ಬಸ್ತಲ್ಲ ಇಲ್ಲ ಇಲ್ಲ ಸ್ವಲ್ಪ ಹೊಡೆದದಕ್ಕೆ ಟೈಟ್ ಕಾಣ್ತು ಅದಕ್ಕೆ ಆಯ್ತು ಗೊತ್ತೇ ನಾನು ಕೆಲಸ ಆದ್ಮೇಲೆ ಹೊಡ್ಸ್ಕೊಂಡು ಅಂತಾರ ಗೊತ್ತ ಏನಾದಾಗಿದೆ ಬಿಡ್ರಿ ನನಗೇನು ಆಯ್ತು ಸಾಕು ಸಾಕು ನೆಕ್ಸ್ಟ್ ಬರ್ತಲ್ಲ ಲೇ ಬೆಳತನಕ ಮಾಡಿದ್ರೆ ನಾವು ಒಬ್ಬಕ್ಕೆ ನಾನೇನು ಹೆದರಂಗಿಲ್ಲ ಪಾಪ ಹಿಂದಿದ್ದವ್ರು ನಾನೇನು ಹೆದರ್ತೇನೆ ನಾನು ಅಂತ ಯೋಚನೆ ಶ್ರೀ ಬಸವೇಶ್ವರ ಮಡಿದ ಮಮತೆ ತಾಯಿ ನೆನಪಲ್ಲೇ ತಮ್ಮನನ್ನು ಬೆಳೆಸಲು ಮುಂಬಾಗಿಲ ತುರುಕಿನಲ್ಲಿ ಇತಿಹಾಸವನ್ನು ಸೃಷ್ಟಿಸಲು ಆತ್ಮಗಳಿಂದ ಮಂಜುನನ್ನು ಬೆಳೆಸಿದೆ. ಆದರೆ ಅವನು ಓದಲು ಕೆಟ್ಟ ಕಲ್ಪನೆಯಿಂದ ಕಳಕಳದ ಕವಿಯಾಗಲು ಹೊರಟೇ ಹೋದ. ಅವನ ಹೇಗಾಗದೆ ಮಿಲಿಕಿನಲ್ಲಿ ಮುಂಬಾರಿಯ ಹಾದಿಯನ್ನು ಮರೆತು ಮೊಮ್ಮರ ತರುವ ಕಜವನ್ನು ಸೃಷ್ಟಿಸ್ತಾ ಇದರಲ್ಲೇ ನನ್ನ ಜೀವನ ಎಂದು ಮಾಡುತ್ತ ಹೇಗಾದರೂ ಮಾಡಿ ಅವನ ಜೀವನವನ್ನು ಸುಧಾರಿಸುತ್ತಂದೆ ಸುಧಾರಿಸು. ಹುಟ್ಟಿನಿಂದಲೇ ತಮ್ಮನ ಭುಜಕ್ಕಾದ್ರೆ ಅದು ಕೈಯನ್ನು ಇಟ್ಟೆ. ಕುಂಠಿತನ ಆಗಬಹುದೆಂದು ಭಾವಿಸಿ ಅವನಿಗೆ ಏನು ತೊಂದರೆ ಕೊಡದು ಏನೋ ನಡು ಕಣ್ಣುಗಳಂತೆ ಆ ಕಣ್ಣುಗಳನ್ನು ರಪ್ಪೆಯಂತೆ ರಕ್ಷಿಸಿದೆ. ಸಾದರ ಮಾಡಿ ಕಷ್ಟಗಳಿಗೆಲ್ಲ ದಾರಿದೀಪವಾಗಿ ನನ್ನ ತಮ್ಮನಿಗೆ ಒಂದು ಒಳ್ಳೆ ಉದ್ಯೋಗದ ದಿಕ್ಕನ್ನು ಸೇರುವಂತೆ ಕರುಣಿಸು ಬಸವೇಶ್ವರ, ಕರುಣಿಸು.
ಆಸೆಯಂತೆ ನಡೆಯುತ್ತಿರುವ ನಮ್ಮ ತಮ್ಮ ಮಂಜುನ ಬಗ್ಗೆ ವಿಚಾರಿಸುತ್ತಿದ್ದೆ. ಕರೆದನೆ ಅವ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಳಕತ್ತೀರಿ? ಅವರು ಬುದ್ಧಿವಂತರು, ವಿದ್ಯಾವಂತರು, ಒಂದಲ್ಲ ಒಂದ ದಿನ ದಾರಿಗೆ ಬರ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ಬರುತ್ತಾನೆ ಬರುತ್ತಾನೆ ಅವನು ಬರುವುದಿಲ್ಲ. ಇಂಗು ತಿಂದು ಮಂಗನಂತೆ ವಿಚಾರಧಾರಿಯಾದವನು, ಕಲ್ಪನೆಯ ಲೋಕದಲ್ಲಿ ಬಂಧಿತನಾದವನು ಯಾವತ್ತು ನಮ್ಮ ಅಮೂಲ್ಯವಾದ ದಾರಿಗೆ ಬರುವುದಿಲ್ಲ. ಅವನು ಬರುವುದಿಲ್ಲ. ಅವನ ವಿಚಾರ ಏನಾಯ್ತು ಏನೋ ನನಗಂತೂ ಗೊತ್ತಿಲ್ರಿ. ನೋಡ್ರಿ, ಚಿಂತೆ ಮಾಡಕ್ ಹೋಗ್ರಿ. ಚಿಂತೆ ಮಾಡೋದ್ರ ಫಲವಿಲ್ಲ. ಬರ್ರಿ, ಒಳಗ ಬಿಸಿ ಬಿಸಿ ಅಡಿಗೆ ಮಾಡೀನಿ, ಊಟ ಮಾಡಕ್ಕಂದ್ರೆ ಬರ್ರಿ. ನೀವು ಹೋಗಮ್ಮ, ಮಂಜು ಬಂದ ತಕ್ಷಣ ಬರುತ್ತೇನೆ. ಆಯ್ತು, ಬರ್ತಾನೆ. ಅಪ್ಪ ಕೇಳಿದ್ರ ಬಾಯಿ ನನ್ನ ಬಾಯಿನ ದುರಂತಕ ಸಂಗಾತಿ. ಒಂದು ನೀವು ವಯಸ್ಸಿಸಿದಂತ ಮಂಜನ ನನ್ನ ಕೈಯಲ್ಲಿ ಇತ್ತು. ಶೇಖರ್, ನಿನ್ನ ತಮ್ಮನ ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತನಾಗಿ ಮಾಡು ಅಂತ ಹೇಳಿ ತಿಳಿಯ ವಯಸ್ಸಿನಲ್ಲಿ ಚಾರ್ದಾರಿಯನ್ನು ಹೊರಿಸಿ ನೀ ಹೊರಟೇ ಹೋದರೆ ನೀವು ಹೋದ ಗಳಿಗೆಯಿಂದ ತಮ್ಮನ ಬಗ್ಗೆ ವಿಚಾರ ಮಾಡಿ ಹಾಗೆಲ್ಲ ಕಷ್ಟಗಳನ್ನು ತರಗತಿ ಮಾಡಿಕೊಂಡೇ ಬೆಳೆಸಿದೆ. ಅವನು ಇಂದು ಎಲ್ಲಿ ದಾರಿ ತಪ್ಪಿ ಹೋಗುವ ಸಂಶಯದ ಬಿಪಿ ನನ್ನ ಎದೆಯಲ್ಲಿ ಕಾಡ್ಗಿಚ್ಚಿದಂತೆ. ನಾನೇನು ಮಾಡಲಿ ಅಪ್ಪ, ನಾನೇನು ಮಾಡಲಿ ಅಪ್ಪ. ಅಣ್ಣ 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 ಇದೇನಪ್ಪ? ಯಾವ ನಾಟಕ ಸಂಬಂಧವಾಯ್ತು ನಿನಗೆ? ಅಣ್ಣ, ನಾನು ಬರೆದ ದ್ವಿತೀಯ ಕೃತಿ ಧರ್ಮದ ಮನೆಯಲ್ಲಿ ಕರ್ಮದ ಪುತ್ರ ನಾಟಕಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮಂಜು, ಇನ್ನೊಂದ ಸೇರಿ ನಾಟಕ ಪ್ರಶಸ್ತಿ ಅಂತ ನುಡಿದರೆ ನಿನ್ನ ಪರಿಣಾಮ ನಾಟಕದೊಳಗೆ ಹೆಚ್ಚಳ. ಯಾಕಣ್ಣ, ಇಡೀ ಕರ್ನಾಟಕದ ಈ ನಿನ್ನ ತಮ್ಮನನ್ನು ಹೊಗಳುತ್ತಿರುವಾಗ ನಿನ್ನಿಂದ ಈ ಮಾತ್ಯಾಕೆ? ಕರ್ನಾಟಕ ಕರ್ನಾಟಕ ಹೋಗಿ ನಿನಗೆ ಹೊಟ್ಟೆ ತುಂಬುತ್ತೇನೋ? ಹೊಗಳಕ್ಕಿಂತ ನನಗೆ ಊಟ ಸಿಗುತ್ತೇನೋ? ಅಣ್ಣ, ಚಿನ್ನಕ್ಕಿಂತ ಅನ್ನ ಶ್ರೇಷ್ಠ, ಅನ್ನಕ್ಕಿಂತ ಅಕ್ಷರ ಶ್ರೇಷ್ಠ ಎಂಬಂತೆ ನಾನು ನನ್ನ ಬರವಣಿಗೆ ಮುಖಾಂತರ 7 ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಾಗ ನೀನು ಏನನ್ನ ಮಾತನಾಡ್ತೀಯಣ್ಣ? ಕನ್ನಡಿಗರ ಪ್ರೀತಿ ಅಭಿಮಾನ ಗೆಲ್ಲುವುದಕ್ಕೂ ನಾವು ಪೂರ್ವಜನ್ಮದ ಪುಣ್ಯ ಮಾಡಿರ್ಬೇಕಣ್ಣ, ಪೂರ್ವಜನ್ಮದ ಪುಣ್ಯ ಮಾಡಿರ್ಬೇಕು. ಹೌದಪ್ಪ, ಹೌದು. ಹಿರಿಯವನಾದ ನಾನು ನಿನ್ನಿಂದ ಪಾಠ ಕಲಿಯುವಂತೆ ಆಯ್ತು. ಚಂಡಾಲ, ಅಪ್ಪ ಅಮ್ಮರೇ ಆಸೆಯಂತೆ ಓದಿ ದೊಡ್ಡ ಉದ್ಯೋಗಕ್ಕೆ ಸೇರಬೇಕೆಂಬ ಗುರಿಯನ್ನು ಬಿಟ್ಟು ನಾಟಕ ಪ್ರಶಸ್ತಿ ಕೃತಿ ಅಂತದ್ರಿಂದ ಬಿದ್ದರೆ ತಿನ್ನೋಕೆ ತನ್ನ ಸಿಗಲ್ಲ, ಬೀದಿ ಬಿಕಾರಿ ಆಗಬೇಕಾಗುತ್ತೆ. ಎಚ್ಚರ. ಅಣ್ಣ, ಯಾಕಣ್ಣ ಈ ರೀತಿ ಮಾತನಾಡುತ್ತಿರುವೆ? ಈ ಬದುಕು ಎಂಬುದು ಕಣ್ಣು ಮುಚ್ಚುತ್ತಿರುವಷ್ಟು ಸೂಕ್ಷ್ಮವಾದದ್ದು. ತೆರೆದು ಮುಚ್ಚುವ ಮಧ್ಯರುವುದೇ ಈ ನಮ್ಮ ಬದುಕು. ಹೆಸರು ಗಳಿದ್ರೆ ಜೀವನ ಸಾಗುವುದಾದರೆ ಹೇಗೆ? ಹೆಸರು ಹುಟ್ಟುವಾಗ ಈ ಜೀವಕ್ಕೆ ಬರೆ ಉಸಿರಿರುತ್ತೆ. ಅದಕ್ಕೊಂದು ನಾಮಾಂಕಿತ ಮಾಡಿ ಉಸಿರಿಗೊಂದು ಹೆಸರು ನೀಡುತ್ತಾರೆ. ಉಸಿರು ಹೋದ್ಮೇಲೆ ಹೆಸರು ಒಂದೇ ಅಣ್ಣ, ಅಜರಾಮರಾಗಿರೋದು. ಪದ್ಮಾಸ್, ಮಾತಿಗೆ ಮಾತು ಜಾಬು ಕೊಡುವೆಯ
ಏನಾರ ಮಾಡು. ಅಣ್ಣ, ಯಾಕಣ್ಣ ಈ ರೀತಿ ವರ್ತಿಸಿದ್ರೆ? ಈ ನಿನ್ನ ತಮ್ಮ ಹೇಳಿಗೆ ನಿಮಗಿಷ್ಟವಾಗಲಿಲ್ಲವೇ? ನಿಮಗಿಷ್ಟವಾಗದ ಈ ಪ್ರಶಸ್ತಿ ನನಗೆ ಅಣ್ಣ. ಆದ್ರೆ ಒಂದು ಮಾತು, ನಾನು ಓದುತ್ತಾ ಈ ಕೆಲಸ ಮಾಡುತ್ತಿರುವೆ. ಇದರಿಂದ ನನ್ನ ಓದಿಗೆ ತೊಂದರೆ ಇಲ್ಲ, ಉಪಯೋಗಿದೆ, ಅಣ್ಣ, ಉಪಯೋಗವಿದೆ. ಇದೇ ಕರಗಳಿಂದ ಮುದ್ದು ಕೇಣಿಯನ್ನು ಸವರಿ ಬೆಳೆಸಿದ್ದು ಇಂದು ಇದೇ ಕೈಗಳಿಂದ ನನ್ನ ತಮ್ಮನನ್ನು ಹೊಡೆದು ಬಿಟ್ಟೆ. ಈ ಪ್ರಶಸ್ತಿ ಪತ್ರದ 4% ಆದರೂ ಒಳ್ಳೆ ಉದ್ಯೋಗದಲ್ಲಿ ಏರಿಸುತ್ತದೆ. ನಿನ್ನ ಮೇಲೆ ಕೈ ಮಾಡಿ ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮಂಜು, ಮಂಜು, ನೀನಿಷ್ಟ ದೊಡ್ಡ ಹೆಸರು ಮಾಡಿದ್ರು ನನಗೆ ಕೂಡ ನಾಚಿಕೆ. ಹೋಗ್ತೀನಿ, ಕ್ಷಮೆಯ ಕೇಳಿ ಆದರೂ ಸಮಾಧಾನ ಮಾಡಬೇಕು ನನ್ನ ತಮ್ಮನನ್ನು.